ಇವತ್ತು ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದಂಥ ಒಂದು ವಿಚಾರ. ಯಾದಗಿರಿಯಲ್ಲಿ PSI ಅವರ ಸಾವಿನ ಹಿಂದೆ ಅನುಮಾನದ ಹುತ್ತ ಬೆಳೆದಿದೆ. ಇದು ಕಾಂಗ್ರೆಸ್ನ ಶಾಸಕರ ಮೇಲೆ ನೇರ ಆರೋಪ ಬಂದಿದೆ. ಟ್ರಾನ್ಸ್ಫರ್ ದಂಧೆಗೆ ಪರಶುರಾಮ್ ಅನ್ನುವಂಥ PSI ಬಲಿಯಾಗಿದ್ದಾರಾ ಅನ್ನುವಂಥ ಶಂಕೆ ಮೂಡಿದೆ. ಈ ನಡುವೆ ತನಿಖೆಗೆ ಮುನ್ನವೇ ಗೃಹ ಸಚಿವರು ಕ್ಲೀನ್ ಚಿಟ್ ಕೂಡ ಕೊಟ್ಬಿಟ್ಟಿದ್ದಾರೆ, ಮತ್ತು CID ತನಿಖೆ ಕೊಟ್ಟಿದ್ದಾರೆ. ಇವರ ಪತ್ನಿ ಶ್ವೇತಾ ಅನ್ನೋರು, ಪರಶುರಾಮ್ ಅವರ ಪತ್ನಿ ಶ್ವೇತಾ ಅನ್ನೋರು ಸರ್ಕಾರದ ಮೇಲೆ ಆರೋಪ ಮಾಡಿದ್ದಾರೆ. ಸರ್ಕಾರದ ಮೇಲೆ ಅಂತಂದರೆ MLA ಮೇಲೆ 30 ರಿಂದ 40 ಲಕ್ಷ ಕೇಳ್ತಾ ಇದ್ದಾರೆ ವರ್ಗಾವಣೆಗೆ. ಆಮೇಲೆ ನಮ್ಮನ್ನು ನಿಂದಿಸಿದ್ದಾರೆ, ಅಟ್ರಾಸಿಟಿ ಕೇಸ್ ಆಗುವಂಥದ್ದು ನಿಂದಿಸಿದ್ದಾರೆ. ಜಾತಿ ಪರಿಶಿಷ್ಟ ವರ್ಗವನ್ನು ಹೆಸರು ಹೇಳೋದು ಕರೆಯೋಂಗಿಲ್ಲ, ಕೆಲವು ಕೆಟ್ಟ ಮಾತುಗಳಲ್ಲಿ ಕರೆಯೋದಿದೆಯಲ್ಲ, ಅದು ಅಟ್ರಾಸಿಟಿ ಕೇಸ್ ಆಗಿದೆ. ಆ ಪತ್ರದಲ್ಲಿ ದೂರು ಕೊಟ್ಟಿದ್ದಾರೆ. ಎನಿವೆ ಏನಾಯ್ತು ಇವತ್ತು ಇಡೀ ರಾಜ್ಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ. ಪರಶುರಾಮ್ ಯಾದಗಿರಿ PSI ನಿದ್ರೆಗೆ ಜಾರಿದ ಕೆಲವೇ ಗಂಟೆಗಳಲ್ಲಿ ಶವವಾಗಿ ಬಿಟ್ಟಿದ್ದಾರೆ. ಊಟ ಮಾಡಿ ಮಲಗಿದವರು ಮಸಣ ಸೇರಿದ್ದಾರೆ. ಪರಶುರಾಮ್ ಸಾವಿನ ಹಿಂದೆ ಅನುಮಾನದ ಹುತ್ತವೇ ಬೆಳೆದುಕೊಂಡಿದೆ. ಇದು ಸಹಜ ಸಾವೋ, ಆತ್ಮಹತ್ಯೆಯೋ ಅಥವಾ ಟ್ರಾನ್ಸ್ಫರ್ ದಂಧೆಗೆ ಆದ ಬಲಿಯೋ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಕ್ಯಾಸ್ಟ್ ಫೀಲಿಂಗ್ ಇದೆ. MLA ಮಗನ್ಗೆ ನೀವು ಕಸ್ಟಡಿಯಲ್ಲಿ ತಗೊಳ್ಳಿ, ಕಸ್ಟಡಿಯಲ್ಲಿ ತಗೊಳ್ಳಿ ನೀವು ಅವ್ರನ್ನ. ಅವ್ರು ಜೈಲ್ಗೆ ಹೋಗ್ಬೇಕು, ಅದು ನ್ಯೂಸ್ ಅಲ್ಲಿ ಬರ್ಬೇಕು, ನಾನು ನನ್ನ ಮಗ ನೋಡ್ಬೇಕು. ಟ್ರಾನ್ಸ್ಫರ್ ದಂಧೆಗೆ PSI ಬಲಿಯಾದ್ರ 30 ಲಕ್ಷ ಹಣ ಕೇಳಿದ್ರ ಶಾಸಕ ಚೆನ್ನಾರೆಡ್ಡಿ. ನಿಜ, ಟ್ರಾನ್ಸ್ಫರ್ ದಂಧೆಗೆ PSI ಪರಶುರಾಮ್ ಬಲಿಯಾಗಿರೋ ಬಗ್ಗೆ ಖುದ್ದು ಆತನ ಪತ್ನಿ ಶ್ವೇತಾ ಗಂಭೀರ ಆರೋಪ ಮಾಡಿದ್ದಾರೆ. ಯಾದಗಿರಿ ನಗರ ಠಾಣೆಯಲ್ಲೇ ಮುಂದುವರಿಯೋದಾದ್ರೆ 30 ರಿಂದ 40 ಲಕ್ಷ ಹಣ ನೀಡುವಂತೆ ಪರಶುರಾಮ್ಗೆ ಶಾಸಕ ಚೆನ್ನಾರೆಡ್ಡಿ ಕಿರುಕುಳ ಕೊಟ್ಟಿದ್ರಂತೆ. ಹಣ ನೀಡದಕ್ಕೆ ನಿಯಮಬಾಹಿರವಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದರಿಂದ ಖಿನ್ನತೆಗೆ ಒಳಗಾಗಿ ನನ್ನ ಪತಿ ಸಾವನ್ನಪ್ಪಿರೋದಾಗಿ ಆರೋಪಿಸಿದ್ದಾರೆ. MLA ಸಾಕ್ತೀರಾ ನೀವು? 30 to 40 lakhs ತನಕ ಕೇಳಿದ್ದಾರೆ. ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು MLA ಮಗ ಸರ್. ಅವರಿಬ್ಬರನ್ನ ಕರೆಸಿ FIR ಆಗಬೇಕು, ಅವ್ರು ಅರೆಸ್ಟ್ ಆಗಬೇಕು. ಪರಶುರಾಮ್ ಸಾವು ಸರ್ಕಾರವನ್ನ ಟ್ರಾನ್ಸ್ಫರ್ ದಂಧೆಯ ಸುಳಿಯಲ್ಲಿ ಸಿಲುಕಿಸಿದೆ. ಮೈತ್ರಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಆ ಅಧಿಕಾರಿ ಇವತ್ತು ನಿಧನ ಆಗಿರ್ತಕ್ಕಂಥದ್ದು. ಅವರ ಪತ್ನಿ ಹೇಳ್ತಾ ಇದ್ದಾರೆ, ಯಾವ 25 ಲಕ್ಷ ಲಂಚವನ್ನ ಕೇಳಿ ಹಣ ಕೊಡಲಿಲ್ಲ ಅಂತ ಹೇಳಿ ಹಿಂಸೆ ಕೊಟ್ಟು ಇವತ್ತು ನನ್ನ ಗಂಡ ಇವತ್ತು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು. Yadgiri case is concerned, entire Congress government is busy in looting money. So we'll see number of cases rising day by day. ವರ್ಗಾವಣೆ ದಂಧೆ ಒಪ್ಪಿಕೊಂಡ್ರ ರಾಯರೆಡ್ಡಿ. ಟ್ರಾನ್ಸ್ಫರ್ ದಂಧೆಗೆ PSI ಬಲಿಯಾಗಿರೋ ಅನುಮಾನ ಮೂಡಿರೋ ಬೆನ್ನಲ್ಲೇ CM ಆರ್ಥಿಕ ಸಲಹೆಗಾರ ಬಸವರಾಜು ರಾಯರೆಡ್ಡಿ ರಾಜ್ಯದಲ್ಲಿ ವರ್ಗಾವಣೆ ದಂಧೆ ಇರೋದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ. ಆಗಿರ್ಬೋದ್ರಿ, ಅದಕ್ಕಾಗಿನೇ ಅಂತ ಪ್ರಕರಣ ಸಲುವಾಗಿ ಇನ್ಮೇಲೆ 2 ವರ್ಷ ಮಾಡಂಗಿಲ್ಲ. ನಾನು ಹೇಳೋದು ಇದಕ್ಕೆಲ್ಲ ಮಾರ್ಗಸೂಚಿಯನ್ನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಹಿಂದಿನ ಸರ್ಕಾರ ಅವ್ಯವಹಿತವಾಗಿ ಏನಿದು ಟ್ರಾನ್ಸ್ಫರ್ಗಳು ಮಾಡ್ತಾ ಬಂತು, ಅದು ಮುಂದುವರೆದಿದೆ. ನಾನಿಲ್ಲ ಅಂತ ಹೇಳಲಿಲ್ಲ. ತನಿಖೆಗೂ ಮುನ್ನವೇ ಕ್ಲೀನ್ ಚಿಟ್ ಕೊಟ್ರ ಪರಂ. ಈಗಷ್ಟೇ ಶಾಸಕ ಚೆನ್ನಾರೆಡ್ಡಿ ಹಾಗೂ ಆತನ ಪುತ್ರನ ವಿರುದ್ಧ FIR ದಾಖಲಾಗಿದೆ. ಹೀಗಿರುವಾಗಲೇ ನಮ್ಮ ಗೃಹ ಸಚಿವರು ಇದು ನ್ಯಾಚುರಲ್ ಡೆತ್ ಅಂತ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಅವರು ನ್ಯಾಚುರಲ್ ಆಗಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಬರ್ತಾ ಇದೆ. ಅವರೇನು ಸುಯಿಸೈಡ್ ಮಾಡ್ಕೊಂಡಿಲ್ಲ, ಯಾವುದೇ ಡೆತ್ ನೋಟ್ ಇಲ್ಲ, ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ. ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ನೋಡಿದ್ರಲ್ವಾ, ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ. ಈ ಎಲ್ಲರ ಮಾತನ್ನ ಕೇಳುತ್ತಿದ್ರೆ ನಿಜಕ್ಕೂ PSI ಸಾವಿನ ಹಿಂದೆ ಅನುಮಾನದ ಹುತ್ತ ಬೆಳೆದಿರೋದಂತೂ ಮಾತ್ರ 100ಕ್ಕೆ 100 ಸತ್ಯ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಒಂದು ಸೈಡ್ ಕತೆ. ಇನ್ನು 1994 ಸ್ವಂತ ಹಣದಿಂದ ಚುನಾವಣೆ ಎದುರಿಸ್ತಾರೆ DK ಶಿವಕುಮಾರ್. 1999 ಕುಮಾರಸ್ವಾಮಿ ಅವರನ್ನು ಸೋಲಿಸ್ತಾರೆ. ಯಾರು? DK ಶಿವಕುಮಾರ್. ಈಗ 2004 ಇವರ ಆಸ್ತಿ ಹೇಳ್ತಾ ಬರ್ತೀನಿ. ಎಲ್ಲಿಂದ? 2004 ಕೇವಲ 20 ವರ್ಷದ ಟೈಮಲ್ಲಿ ಹೇಳ್ತೀನಿ.
2004ರಲ್ಲಿ ಡಿ ಕೆ ಶಿ ಆಸ್ತಿ 7 ಕೋಟಿ ಇದೆ. 7 ಕೋಟಿ 2004ರಲ್ಲಿ. ನಿಮಗೆಲ್ಲಿಂದ ಸಿಕ್ತು ಅಂತ ಶೆಟ್ಟರ್ ಹತ್ರ ಕೇಳಿದರೆ ನೀವು ಅದು ಸಿಗುತ್ತೆ, ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಅಫಿಡವಿಟ್ ಅಂತ ಇರುತ್ತೆ, MLAಗಳ ಅಫಿಡವಿಟಿಂದ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ, ನಿಮಗೂ ಸಿಗುತ್ತೆ. 2004ರಲ್ಲಿ 7 ಕೋಟಿ, 2008ರಲ್ಲಿ ಡಿ ಕೆ ಶಿ ಆಸ್ತಿ 75 ಕೋಟಿಗೆ ಏರಿಕೆ ಆಗುತ್ತೆ. 75 ಕೋಟಿ. ಈಗಲೂ ಒಮ್ಮೆ ಒಳಗೆಲ್ಲ ಹೋಗಿ ಬಂದ್ರಲ್ಲ, ಇದೇ ಕಾರಣಕ್ಕೆ ಹೆಂಗೆ ಅಷ್ಟು % ಜಾಸ್ತಿ ಆಯಿತು ಅಂತೇಳಿ. ಆದರೆ ಇವರು ಹೇಳ್ತಾರೆ ನಾನು ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ, ಅದು ಬೇರೆ ವಿಚಾರ. 2008ರಲ್ಲಿ ಎಷ್ಟು? 75. 2004ರಲ್ಲಿ 7 ಕೋಟಿ, 2008ರಲ್ಲಿ 75 ಕೋಟಿ. 2013ರಿಂದ 2014 ಆಗಬೇಕು. 2013ರಿಂದ 2014ರಲ್ಲಿ 75 ಕೋಟಿ ಇದ್ದದ್ದು 251 ಕೋಟಿಗೆ ತಲುಪುತ್ತೆ. ಈ ವಿಚಾರವಾಗಿ ಅವರ ಮೇಲೆ CBI ಮತ್ತೊಂದು ED ಎಲ್ಲ ಬರುತ್ತೆ. ಇನ್ನು 2018ಕ್ಕೆ ಬನ್ನಿ, ಡಿ ಕೆ ಶಿ ಆಸ್ತಿ ಪ್ರಮಾಣ 840 ಕೋಟಿ ಆಗುತ್ತೆ. 2023ರಲ್ಲಿ ಡಿ ಕೆ ಶಿ ಆಸ್ತಿ 1413 ಕೋಟಿ ಆಸ್ತಿ ಇದೆ ಅಂತೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಘೋಷಣೆ ಮಾಡ್ಕೋತಾರೆ. ಘೋಷಣೆ ಮಾಡ್ಕೊಳ್ಳೋದಂತಲ್ಲ, ನೀವು ನಾಳೆ ನಿಂತ್ಕೊಂಡ್ರೂ ಕೂಡ ನೀವು ಅಫಿಡವಿಟ್ ಕೊಡಬೇಕು ಲೋಕಾಯುಕ್ತಕ್ಕೆ, ನನ್ನ ಹತ್ರ ಇಷ್ಟು ಆಸ್ತಿ ಇದೆ ಅಂತೇಳಿ. ಹೆಂಡತಿ ಹತ್ರ ಎಷ್ಟು ಆಸ್ತಿ, ಮಗನ ಹತ್ರ ಎಷ್ಟು, ಮಗಳ ಹತ್ರ ಎಷ್ಟು, ಎಲ್ಲವೂ ಕೂಡ. ಮೊನ್ನೆ ಸಿದ್ದರಾಮಯ್ಯಂದು ವಿಚಾರ ಬಂತಲ್ಲ, ನೀವು ಮೆನ್ಷನ್ ಮಾಡಿಲ್ಲ, ಹೆಂಡತಿ 14 ಸೈಟ್ ಮೆನ್ಷನ್ ಮಾಡಿರಲಿಲ್ಲ, ಆಮೇಲೆ ಅಫಿಡವಿಟ್ ಸಲ್ಲಿಸಿದ್ರಿ, ಆಮೇಲೆ ಕೊಟ್ಟರು ಅಂತ ಗೊತ್ತಾಯ್ತಾ? ಅದು ಇನ್ನು ಸದ್ಯ ಇಡೀ ದೇಶದಲ್ಲಿ ಡಿ ಕೆ ಶಿ ಅತ್ಯಂತ ಶ್ರೀಮಂತ ಶಾಸಕ. ಬ್ಯಾಂಕ್ ಬ್ಯಾಲೆನ್ಸ್, ಭೂಮಿ, ಉದ್ದಿಮೆಗಳ ಒಡೆಯ ಡಿ ಕೆ ಶಿ ಎಲ್ಲವನ್ನು ಕೂಡ ತನ್ನ ಬಳಿ ಏನು ಆಸ್ತಿ ಇದೆ 2023 ಅಫಿಡವಿಟ್ನಲ್ಲಿ ಅವರು ಘೋಷಿಸಿಕೊಂಡಿದ್ದಾರೆ. ಎಷ್ಟು? 1413 ಕೋಟಿ. 2004ರಲ್ಲಿ 7 ಕೋಟಿ, 2024ರಲ್ಲಿ 1413 ಕೋಟಿ. ಈಗ ಕುಮಾರಣ್ಣನಿಗೆ ಬರೋಣ. ವೈಟ್ ಟಿವಿ ಮತ್ತೊಂದು ಒಂದು DVD, ಬ್ಲ್ಯಾಕ್ ಆ್ಯಂಡ್ ವೈಟ್ DVD ಮತ್ತು TV ಮತ್ತು DVD ಇಟ್ಕೊಂಡು ದೊಡ್ಡರಳ್ಳಿಲಿ ಮತ್ತು ಕೋಡರಳ್ಳಿಲಿ ಏನು ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು, ಅದರಿಂದ ಇವತ್ತು 1400 ಕೋಟಿ ಹಣ ಸಂಪಾದನೆ ಮಾಡಿದ್ದಾರೆ. ನಾನೇನು ಫಿಲಮ್ ಡೈರೆಕ್ಟರ್. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.